ಹಾಯ್ ಹಲೋ ನಮಸ್ಕಾರ ಕನ್ನಡಿಗರು, ಹೇಗಿದ್ರಿ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಂಸ್ಕೃತಿಕ ನಗರಿ ಮೈಸೂರನ್ನ ನೀವೇನಾದರೂ ನೋಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ 2 ದಿನ ಮೈಸೂರಿನಲ್ಲಿ ಯಾವ್ಯಾವ ಪ್ಲೇಸ್ನ ನೀವು ನೋಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟು, ಫುಡ್ಡು ಆ್ಯಂಡ್ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ. ನೋಡಿರಿ, ನೀವು ಮೈಸೂರಿಗೆ ಬಸ್ಸಲ್ಲಾದರೂ ಬರ್ಬೋದು, ಟ್ರೈನಲ್ಲಾದರೂ ಬರ್ಬೋದು. ನನ್ನ ರೆಕಮೆಂಡೇಶನ್ ಏನಪ್ಪ ಅಂತ, ನೀವು ಟ್ರೈನಾಗ ಬರ್ರಿ ಅಂದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಜರ್ನಿನೂ ಕೂಡ ಇರುತ್ತೆ. ಮೈಸೂರಿಗೆ ನಿಮ್ಗೆ ಎಲ್ಲ ಕಡೆಯಿಂದ ನಿಮ್ಗೆ ಟ್ರೈನ್ಗಳು ಸಿಗ್ತಾವೆ. ಹುಬ್ಬಳ್ಳಿಯಿಂದ ಆಗಿರ್ಬೋದು, ಬಿಜಾಪುರದಿಂದ ಆಗಿರ್ಬೋದು, ಅಥವಾ ನಿಮ್ಗೆ ಬೆಳಗಾವಿ ಸೈಡ್ ಆಗಿರ್ಬೋದು, ಎಲ್ಲ ಕಡೆಯಿಂದ ನಿಮ್ಗೆ ಟ್ರೈನ್ ಅವೈಲೇಬಿಲಿಟಿ ಅದಾವು. ಸೊ ಕೆಲವೊಂದಿಷ್ಟು ಟ್ರೈನ್ಗಳ ಹಾಕಿರ್ತೀನಿ. ಸೊ ಅದರ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿರಿ, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ ಆ ಒಂದು ಟ್ರೈನ್ನ ಬುಕ್ ಮಾಡ್ಕೊಡ್ರಿ. 1-2 ದಿನ ಮುಂಚೆಗೆ ಬುಕ್ ಮಾಡ್ಕೊರಿ, ಸೀದಾ ಮೈಸೂರಿಗೆ ಬರ್ರಿ. ಮೈಸೂರಿಗೆ ಬಂದ ತಕ್ಷಣ ಮೊದಲೇ ಮಾಡ್ಬೇಕಾರೋ ಕೆಲಸ ಏನಪ್ಪ ಅಂತಂದ್ರೆ ರೂಮ್ನ ಬುಕ್ ಮಾಡೋದು. ಹೌದು, ರೂಮ್ ಎಲ್ಲಿ ಬುಕ್ ಮಾಡಿದ್ರಪ್ಪ ಅಂತಂದ್ರೆ ಬಸ್ ಸ್ಟಾಪ್ ಹತ್ರ ನಿಮಗೆ ಸುಮಾರು ಹಾಸ್ಟೆಲ್ ಅಥವಾ ಈ ಡೊಮೆಟ್ರಿ ರೂಮ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. 500 600 ರೂಪಾಯಿ ಒಳಗಡೆ ನಿಮಗೆ ರೂಮ್ಗಳು ಸಿಕ್ಬಿಡುತ್ತೆ. ನೀವು ಒಬ್ಬರು ಅಥವಾ ಇಬ್ಬರು ಫ್ರೆಂಡ್ಸ್ ಬರ್ತೀರಪ್ಪ ಅಂತಂದ್ರೆ ಅಲ್ಲಿ VRS ಅಂತಂದು ಒಂದು ಡೊಮೆಟ್ರಿ ಐತಿ. ಸೊ 250 ರೂಪೀಸ್ ನಿಮಗೆ ರೂಮ್ ಸಿಕ್ಬಿಡುತ್ತೆ. ಬೇಡಪ್ಪ ನಮ್ಗೆ ಫ್ಯಾಮಿಲಿ ಬರತ್ತೀವಿ ಅಂತಂದ್ರೆ ನಿಮ್ಗೆ 700 800 1000 ರೂಪೀಸ್ ಒಳಗೆ ನಿಮ್ಗೆ ರೂಮ್ಗಳು ಸಿಕ್ಬಿಡ್ತಾವೆ. ಸೊ ಫಸ್ಟ್ ಹೋಗಿ ರೂಮ್ನ ಬುಕ್ ಮಾಡ್ಕೊಳ್ಳಿ. ರೂಮ್ನ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆರಿ. ಫ್ರೆಶ್ ಅಪ್ ಆದ ತಕ್ಷಣ ನೆಕ್ಸ್ಟ್ ನೀವು ಎಲ್ಲಿ ಹೋಗ್ಬಾ ಅಂತಂದ್ರೆ ಸೀದಾ ನೀವು ಅರಮನೆಗೆ ಹೋಗ್ಬಿಡ್ರಿ. ಅರಮನೆ ನಿಮ್ಗೆ ನೋಡಕ್ಕೆ 1-2 ಗಂಟೆ ಆಗುತ್ತೆ. ಅಷ್ಟೊಂದು ಐತಿ ಅಲ್ಲಿ ನೋಡುವಂಥದ್ದು. ಸೊ 1-2 ಗಂಟೆ ಅಂತೂ ಬೇಕು ನಿಮಗೆ ಫುಲ್ ಅರಮನೆ ನೋಡ್ಬೇಕಂತಂದ್ರೆ. ಸೊ ಅರಮನೆ ನೋಡಿಕೊಂಡು ನೀವು ವಾಪಸ್ ಸೀದಾ ಎಲ್ಲಿ ಹೋಗ್ಬಾ ಅಂತಂದ್ರೆ ನೀವು ಅಲ್ಲೇ ಸ್ವಲ್ಪ ಹತ್ತದಲ್ಲಿರುವಂತಹ ಜಯಚಾಮರಾಜೇಂದ್ರ ಒಡೆಯರ್ ಆರ್ಟ್ ಗ್ಯಾಲರಿ, ಜಗಮೋಹನ್ ಪ್ಯಾಲೇಸ್ ಅಂತಲೂ ಕರೀತಾರೆ ಅದನ್ನು. ಸೊ ನೀವು ಅಲ್ಲಿ ಹೋಗ್ರಿ. ಅಲ್ಲಿ ಹಳೆ ಕಾಲದ ರಾಜರ ಒಂದು ಫೋಟೋಸ್ಗಳು ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಟಿಕ್ ವಸ್ತುಗಳು ಕೂಡ ನಿಮ್ಗೆ ನೋಡೋಕೆ ಸಿಗುತ್ತೆ. ಅಲ್ಲಿ ನಿಮಗೆ 1 ಗಂಟೆ ನಿಮ್ಗೆ ಆರಾಮ್ಸೆ ಟೈಮ್ ಸ್ಪೆಂಡ್ ಆಗುತ್ತೆ. ಮತ್ತು ಹಳೆ ಕಾಲದ ರಾಜರ ಫೋಟೋಸ್ಗಳು ನೀವು ಅಲ್ಲಿ ನೋಡಬಹುದು. ತುಂಬ ಚೆನ್ನಾಗೈತಿ ಅದು. ಅಲ್ಲಿ ಹೋಗ್ರಿ ನೀವು. ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಆದಮೇಲೆ ಸೊ ಅಲ್ಲಿಂದ ನೀವು ಸೀದಾ ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಚರ್ಚ್ ಐತಿ. ಆ ಒಂದು ಚರ್ಚ್ನ ನೀವು ನೋಡ್ಕೊಂಬರ್ಬೋದು. ಆ ಚರ್ಚ್ ನೋಡಿದ ಆದಮೇಲೆ ನಿಮ್ಮ ಮಧ್ಯಾಹ್ನ ಬೇಕಾದ್ರೆ ಊಟ ಎಲ್ಲಿ ಮಾಡ್ತೀರಪ್ಪ ಅಂತಂದ್ರೆ ತ್ರಿಬಲಾರ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಫೇಮಸ್ ಆಗಿರುವಂಥ ಒಂದು ಹೋಟೆಲ್ ಐತಿ. ತ್ರಿಬಲಾರ್ ಆದರೂ ಕೂಡ ನೀವು ಊಟ ಮಾಡ್ಬೋದು. ಇಲ್ಲಾಂದ್ರೆ ಮೈಸೂರು ಹನುಮಂತು ಹೋಟೆಲ್ ತುಂಬಾ ಫೇಮಸ್. ಸೊ ತುಂಬ ಸೆಲೆಬ್ರಿಟೀಸ್ಗಳು ಆ ಒಂದು ಹೋಟೆಲ್ದು ಬಿರಿಯಾನಿನ ಟೇಸ್ಟ್ ಮಾಡ್ಯಾರ. ಸೊ ಬಹಳ ಜನ ಅಲ್ಲಿ ಆ ಒಂದು ಬಿರಿಯಾನಿ ತಿನ್ನಕ್ಕಂತ ಹೋಗ್ತಾರೆ. ಸೊ ನೀವೇನಾದರೂ ನಾನ್ ವೆಜ್ ಪ್ರೇಯರ್ ಆಗಿದ್ರೆ ಹನುಮಂತು ಪಲಾವ್ನ ನೀವು ಟ್ರೈ ಮಾಡಿರಿ. ಸೊ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗ್ರಿ, ಹನುಮಂತ ಹೋಟೆಲ್ ಬಿರಿಯಾನಿನ ತಿನ್ನಿರಿ. ಓಕೆ, ಹನುಮಂತ ಹೋಟೆಲ್ ಬಿರಿಯಾನಿ ತಿನ್ನಿ ಆದಮೇಲೆ ಒಂದು ಗಂಟೆ ಸ್ವಲ್ಪ ರೆಸ್ಟ್ ಮಾಡಿರಿ, ರೂಮಿಗೆ ಹೋಗಿ. ಸೊ ಸಾಯಂಕಾಲ ನೀವು ಒಂದು 4:15 ಸುಮಾರು ಸೀದಾ ಬೃಂದಾವನ್ ಗಾರ್ಡನ್ ಹೋಗ್ಬಿಡ್ರಿ. ಅಂದರೆ KRS ಡ್ಯಾಮ್ ಕಡೆ ಹೋಗ್ಬಿಡ್ರಿ ನೀವು. ಸೊ ಅಲ್ಲಿಂದ ಬಸ್ ಸಿಗುತ್ತೆ ನಿಮಗೆ. ಬಸ್ ಸ್ಟಾಪಿಂದನ ಒಂದು ನಂಬರ್ ಐತದ, ನಿಮ್ಗೆ ಹಾಕ್ತಿರ್ತೀವಿ ನೋಡಿರಿ. ಸೊ ಆ ಒಂದು ಬಸ್ನ ಹಿಡ್ಕೊಂಡು ನೀವು ಸೀದಾ KRS ಡ್ಯಾಮ್ ನೋಡಕ್ಕೆ ಹೋಗ್ಬಿಡ್ರಿ. ಅಲ್ಲಿ ಬೃಂದಾವನ್ ಗಾರ್ಡನ್ ಕೂಡ ಐತಿ. ಸೊ ಅಲ್ಲಿ ಬೃಂದಾವನ್ ಗಾರ್ಡನ್ದಾಗ ನೀವು ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿರಿ. ಸಾಯಂಕಾಲ ನಿಮಗಲ್ಲಿ ವಾಟರ್ ಫೌಂಟೇನ್ ಶೋ ಇರುತ್ತೆ. ಸೊ ಆ ವಾಟರ್ ಫೌಂಟೇನ್ ಶೋ ನೋಡಿರಿ. ನೋಡಿಕೊಂಡು ವಾಪಸ್ ನೀವು ಮೈಸೂರಿಗೆ ಬರ್ಬೋದು. ಮೈಸೂರಿಗೆ ಬಂದು ಸೀದಾ ನೀವು ವಾಪಸ್ ನಿಮ್ಮ ಒಂದು ರೂಮಿಗೆ ಹೋಗ್ಬಿಡ್ರಿ. ರೂಮಿಗೆ ಹೋಗಿ ರೆಸ್ಟ್ ಮಾಡಿರಿ. ಬೆಳಗ್ಗೆ ನೀವು ಜಲ್ದಿ ಇರಬೇಕಾಗುತ್ತೆ. ಬೆಳಗ್ಗೆ ನೀವು ಜಲ್ದಿ 6 ಗಂಟೆಗೆ ಎದ್ದು ರೆಡಿಯಾಗಿ ಸೀದಾ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡ್ರಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ನಿಮಗೆ ಆಟೋಗಳು ಸಿಗ್ತಾವೆ ಮತ್ತು ಡೈರೆಕ್ಟ್ ಬಸ್ ಕೂಡ ಅದಾವು. ಸೊ ನೀವು ಬಸ್ ಹತ್ತಿ ಕೂಡ ನೀವು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲಪ್ಪ ನೀವು ಮೆಟ್ಲು ಹತ್ಕೊಂಡು ಹೋಗ್ತೀರಿ ಅಂತಂದರೆ ಸೊ 1008 ಮೆಟ್ಲುಗಳು ಅದಾವೆ ನಿಮಗೆ. ಸೊ ಆ 1008 ಮೆಟ್ಲುಗಳನ್ನ ಹತ್ತಿ ಕೂಡ ನೀವು ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲ ನೀವು ಡೈರೆಕ್ಟಾಗಿ ದೇವಸ್ಥಾನ ಹೋಗ್ತೀರಪ್ಪ ಅಂತಂದ್ರೆ ಬಸ್ ಮುಖಾಂತರ ನಿಮಗೆ ಆಟೋಗಳು ಕೂಡ ನಿಮ್ಗೆ ಅವೈಲೇಬಲ್ ಅದಾವೆ. ಬಸ್ ಕೂಡ ಡೈರೆಕ್ಟಾಗಿ ಅವೈಲೇಬಲ್ ಐತಿ. ಸೊ ನೀವು ಹೋಗ್ಬೋದು. ಡೈರೆಕ್ಟಾಗಿ ಹೋಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿರಿ. ಅಲ್ಲಿ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ. ಸೊ ಪ್ರಸಾದ ಮಾಡಿರಿ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ನಿಮ್ಗೆ ಅಲ್ಲಿ ನಿಮಗೊಂದು ಸ್ಯಾಂಡ್ ಮ್ಯೂಸಿಯಂ ಅಂತ ಸಿಗುತ್ತೆ. ಸೊ ಆ ಸ್ಯಾಂಡ್ ಮ್ಯೂಸಿಯಮ್ನ ನೋಡಿರಿ. ಮರಳಿನಿಂದ ಮಾಡಿರುವಂತಹ ಕಲಾಕೃತಿಗಳನ್ನು ನೀವು ಅಲ್ಲಿ ನೋಡ್ಬೋದು. ತುಂಬ ಚೆನ್ನಾಗೈತಿ. ಸೊ ಅದನ್ನು ನೋಡಿರಿ. ಅದಾದಮೇಲೆ ಅದರ ಅಪೋಸಿಟ್ ಸೈಡ ನಿಮ್ಗೆ ಈ ಕಪ್ಪೆ ಚಿಪ್ಪಿನಿಂದ ಮಾಡಿದಂಥ ಕಲಾಕೃತಿಗಳು ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ಅದನ್ನು ಕೂಡ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಒಳಗೆ ಅದು ಅವ್ರ ಹೆಸರು ಐತಿ. ಸೊ ಅದು ಕೂಡ ತುಂಬ ಚೆನ್ನಾಗೈತಿ. ಸೊ ಅದನ್ನು ನೋಡ್ಕೊಂಬರ್ರಿ. ಅದನ್ನು ನೋಡಿ ಸ್ವಲ್ಪ ಮುಂದೆ ಬಂದ ತಕ್ಷಣ ನಿಮಗೆ ಅಲ್ಲಿ ಜೂ ಐತಿ, ಮೈಸೂರು ಜೂ. ಸೊ ಮೈಸೂರು ಜೂ ಹೋಗಿ ನೀವು ಮೈಸೂರು ಜೂನ ನೀವು ಅಲ್ಲೆಲ್ಲ ಪ್ರಾಣಿಗಳನ್ನು ನೀವು ನೋಡ್ಬೋದು. ಮಕ್ಕಳು ಕರ್ಕೊಂಬಂದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವರು ಇಷ್ಟಪಡ್ತಾರೆ. ಜೂ ಎಲ್ಲ ನೋಡಿಕೊಂಡು ನೀವು ಸೀದಾ ನೀವು ಬೇಕಾದ್ರೆ ರಂಗನತಿಟ್ಟಿಗೂ ಹೋಗ್ಬೋದು. ಇಲ್ಲ ಅಂತಂದ್ರೆ ಒಂದು ಪ್ಯಾಲೇಸ್ ಐತಿ, KGF ಫಿಲ್ಮ್ ಶೂಟಿಂಗ್ ಆ ಒಂದು ಜಾಗದಲ್ಲಿ ಮಾಡ್ಯಾರ. ಸೊ ನೀವು ಆ ಒಂದು
ಪ್ಲೇಸ್ಗೆ ಹೋಗ್ಬೋದು. ಅದು ಯಾವುದಪ್ಪ ಅಂತಂದರೆ ಲಲಿತ್ ಮಹಲ್ ಪ್ಯಾಲೇಸ್. ಈ ಒಂದು ಜಾಗದಲ್ಲಿ KGF ಫಿಲ್ಮ್ನ ಶೂಟ್ ಮಾಡ್ಯಾರ. ಕೆಲವೊಂದಿಷ್ಟು ಸೀನ್ಗಳನ್ನು ನೀವು ಅಲ್ಲಿ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗೈತಿ ಲಲಿತ್ ಮಹಲ್ ಪ್ಯಾಲೇಸ್. ಎಂಟ್ರಿ ಟಿಕೆಟ್ 100 ರೂಪೀಸ್ ಐತಿ. ಅದು ಆ್ಯಕ್ಚುಲಿ ಹೋಟೆಲ್ ಅದ. ನೀವು ಬೇಕಾದ್ರೆ ಅಲ್ಲಿ ಸ್ಟೇ ಕೂಡ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಅಷ್ಟ ಅದ, ಕಾಸ್ಟ್ಲಿ ಸ್ಟೇ ಐತದ. ನೀವು ಅಲ್ಲಿ ಉಳ್ಕೋಬೋದು. ತುಂಬ ಪ್ರೀಮಿಯಮ್ ಆಗಿರುವಂಥ ಒಂದು ಹೋಟೆಲ್ ಅದ. ಅದನ್ನು ಕೂಡ ನೀವು ನೋಡ್ಕೊಂಬರ್ಬೋದು ಟೈಮ್ ಇತ್ತಪ್ಪ ಅಂತಂದ್ರೆ. ಸೊ ತುಂಬ ಚೆನ್ನಾಗೈತಿ. ಇವೆಲ್ಲ ನೋಡಿದಾದ್ಮೇಲೆ ನೀವು ಸಾಯಂಕಾಲ ನೀವು ವಾಪಸ್ ನಿಮ್ಮ ಒಂದು ಊರಿಗೆ ನೀವು ಹೋಗ್ಬೋದು. ಈ ಒಂದು 2 ಡೇಸ್ಗೆ ಅಂದರೆ 1 ನೈಟ್ 2 ಡೇಸ್ಗೆ ಎಷ್ಟು ಖರ್ಚಾಗತ್ತಪ್ಪ ಮೈಸೂರಲ್ಲಿ ನೋಡೋಕೆ, ಊಟ ಮತ್ತು ಸ್ಟೇ ಇವಾಗ ಹೇಳ್ತೀನಿ ಕೇಳ್ರಿ ಬಜೆಟ್. ಟ್ರೈನ್ ಟಿಕೆಟ್ ಪ್ರೈಸ್ ಒಂದು 400 ರೂಪೀಸ್ ಖರ್ಚಾಗತ್ತೆ ಒಂದು ಸೈಡ್. ಅಂದ್ರೆ ನೀವು ಬೆಂಗಳೂರು ಕಡೆ ಇದ್ರಪ್ಪ ಅಂದ್ರೆ 100 ರೂಪಾಯಿಗೆ ಸಿಕ್ಬಿಡುತ್ತೆ ನಿಮ್ಗೆ. ಅಥವಾ ನೀವು ಹುಬ್ಳಿ, ಬೆಳಗಾವಿ, ಬಿಜಾಪುರ ಆ ಕಡೆ ಸೈಡಿಂದ ಬರ್ತಿರಪ್ಪ ಅಂದ್ರೆ ನಿಮ್ಗೆ ಒಂದು 350ಇಂದ 400 ರೂಪೀಸ್ ತನಕ ನಿಮ್ಗೆ ಟ್ರೈನ್ ಫೇರ್ ಆಗುತ್ತೆ. ಸೊ ಎರಡೂ ಸೈಡ್ ನಿಮ್ಗೆ ಒಂದು 800 ರೂಪೀಸ್ ರಫ್ಲಿ ಇಟ್ಕೊತೀನಿ. ಸೊ 800 ರೂಪಾಯಿ ನಿಮ್ಗೆ ಹೋಗ್ತಾ ಬರ್ತಾ ಟಿಕೆಟ್ ಖರ್ಚಾಗುತ್ತೆ. ಸೊ ಅದಾದಮೇಲೆ ನೀವು ರೂಮ್ ಮಾಡ್ತೀರಿ ಮೈಸೂರಿನಾಗ ಒಂದು 500ಇಂದ 600 ರೂಪಾಯಿದಾಗ ರೂಮ್ ನಿಮ್ಗೆ ಸಿಗುತ್ತೆ. ಸೊ 600 ರೂಪಾಯಿ ಅಂತ ಹಿಡ್ಕೊತೀನಿ ರಫ್ಲಿ. ಬೇಡ ನೀವು ಒಬ್ಬರ ಬರ್ತೀರಪ್ಪ ಅಂದ್ರೆ ಸುಮ್ಮನೆ ಡೊಮೆಟ್ರಿ ಮಾಡ್ಕೊಂಬಿಡ್ರಿ, 250 ರೂಪೀಸ್ ಒಳಗೆ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್. 600 ರೂಪಾಯಿ ಅಂತ ಹಿಡ್ಕೊತೀನಿ ನಾನು. ಸೊ ನೆಕ್ಸ್ಟ್ ನೀವು ಒಂದು ದಿನದ ಪೂರ ಊಟದ ಖರ್ಚು ಒಂದು 500 ರೂಪಾಯಿ ಹಿಡ್ಕೊತೀನಿ ನಾನು. ಸೊ 2 ಡೇಸ್ ಇರ್ತೀರಲ್ಲ ನೀವು. ಸೊ 500 1000 ರೂಪೀಸ್ ಹಿಡಿತೀನಿ ನಾನು. ಓಕೆ. ಸೊ ಅಲ್ಲಿ ಖರ್ಚುಗಳು ಅಂದರೆ ಎಂಟ್ರಿ ಫೀಸ್ ಇರುತ್ತೆ ನೋಡಿರಿ. ಮೈಸೂರು ಅರಮನೆ ಒಳಗೆ ಹೋಗಿ ಎಂಟ್ರಿ ಫೀಸ್ ಐತಿ, ಮತ್ತು ಎಲ್ಲ ಕಡೆನೂ ಎಂಟ್ರಿ ಫೀಸ್ ಐತಿ. ಸೊ ಎಲ್ಲ ಸೇರಿ ನಿಮಗೆ ಒಂದು 600 ರೂಪಾಯಿ ಹಿಡ್ಕೊಂಡಿರ್ತೀನಿ ನಾನು. ಅಂದ್ರೆ ಬಸ್ ಫೇರ್ ಎಲ್ಲನೂ ಹಿಡ್ಕೊಂಡು ಇತರೆ ಖರ್ಚದ ಟಿಕೆಟ್ ಫೇರ್ ಆಗಿರ್ಬೋದು ಅಥವಾ ಬಸ್ ಫೇರ್ ಆಗಿರ್ಬೋದು, ಎಂಟ್ರಿ ಟಿಕೆಟ್ ಆಗಿರ್ಬೋದು. ಸೊ ಇದೆಲ್ಲ ಸೇರಿ ನೀವು ಒಂದು 600 ರೂಪಾಯಿ ಸಪ್ರೇಟ್ ಇಟ್ಕೋಬೇಕು. ಸೊ ಅದಾದಮೇಲೆ ಇಷ್ಟೇ ಖರ್ಚು, ಮತ್ತು ಯಾವುದೂ ಇಲ್ಲ. ಮತ್ತು ಏನಪ್ಪ ಅಂದ್ರೆ ನೀವು ಬೇರೆ ಏನಾದರೂ ಪರ್ಚೇಸ್ ಮಾಡ್ತೀರಿಪ್ಪ ಅಂತಂದ್ರೆ ಸೊ ಅದರದ್ದು ಬೇಕಾದ್ರೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ನೀವು ಇಟ್ಕೋಬೋದು. ಸೊ ಟೋಟಲ್ಲು 2 ಡೇಸ್ 1 ನೈಟಿಗೆ ಎಷ್ಟು ಖರ್ಚಾಗತ್ತಪ್ಪ ಅಂತಂದ್ರೆ 3000 ರೂಪೀಸ್ ಆಗುತ್ತೆ ಒಬ್ಬ ಪರ್ಸನ್ಗೆ. ಸೊ ನೀವು ಇಬ್ಬರು ಬರ್ತೀರಪ್ಪ ಅಂತಂದ್ರೆ ಅದು ಶೇರ್ ಆಗುತ್ತೆ, ಸ್ವಲ್ಪ ಒಂದು 500 ರೂಪಾಯಿ ಕಮ್ಮಿ ಆಗ್ಬೋದು. ಒಬ್ಬರ ಬಂದ್ರೆ ಸುಮ್ಮನೆ ನೀವು ಡೊಮೆಟೊ ಒಳಗೆ ಉಳ್ಕೊಂಡ್ರೆ ಬೆಸ್ಟ್ ಅಂತೀನಿ. ರೂಮ್ ಮಾಡೋದು ಬೇಡ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಬಂದರೆ ಅಂದ್ರೆ 3 ಜನ 4 ಜನ 5 ಜನ ಬಂದಿದ್ರಪ್ಪ ಅಂತಂದ್ರೆ ರೂಮ್ ಮಾಡಿರಿ. ಅಂದ್ರೆ ನಿಮ್ಗೆ ವರ್ತ್ ಅನಿಸುತ್ತೆ. ಸುಮ್ಮನೆ ನೀವು ಒಬ್ಬರಿಬ್ಬರಿಗೆ ರೂಮ್ ಮಾಡಿದ್ರೆ ಅಷ್ಟು ವರ್ತ್ ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು, ನಿಮ್ಮ ಬಜೆಟ್ ಮೇಲೆ ಬಿಟ್ಟಿರುವಂಥದ್ದು. ಓಕೆ. ಸೊ ಒಬ್ಬ ಪರ್ಸನ್ಗೆ 3000 ರೂಪೀಸ್ ಆಗುತ್ತೆ. ಇಬ್ಬರು ಬಂದ್ರಪ್ಪ ಅಂದ್ರೆ ಒಂದು 500 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಏನಪ್ಪ ಅಂತಂದ್ರೆ ಮೈಸೂರು ಒಳಗಡೆ ಬಂದರೆ ನೀವು ಏನೇನೆಲ್ಲ ಫುಡ್ನ ನೀವು ಟ್ರೈ ಮಾಡಬೇಕು ಅದನ್ನು ನಿಮ್ಗೆ ಆಗಲೇ ಹೇಳಬೇಕಾಗಿತ್ತು, ಹೇಳಿಲ್ಲ ನಿಮ್ಗೆ. ಫುಡ್ ತುಂಬಾ ಫೇಮಸ್ ಆಗಿರೋದು ಯಾವುದಪ್ಪ ಅಂದ್ರೆ ಮೈಸೂರಲ್ಲಿ ನೀವು ತ್ರಿಬಲಾರಲ್ಲಿ ಕೂಡ ನೀವು ಊಟ ಮಾಡ್ಬೋದು. ತುಂಬ ಚೆನ್ನಾಗೈತಿ ಅದು ಕೂಡ. ಮತ್ತು ಮೈಸೂರು ಹನುಮಂತು ಪಲಾವ್ ಇದು ತುಂಬಾ ಫೇಮಸ್ಸು. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಜೊತೆಗೆ ಮೈಸೂರು ಪಾಕ್ ತುಂಬಾ ಫೇಮಸ್ಸು. ಆ್ಯಕ್ಚುಲಿ ಮೈಸೂರು ಪಾಕ್ ಇನ್ವೆಂಟ್ ಮಾಡಿದ್ದೆ ಮೈಸೂರಲ್ಲಿ. ಸೊ ಗುರು ಸ್ವೀಟ್ಸಲ್ಲಿ ನಿಮ್ಗೆ ಆ ಒಂದು ಮೈಸೂರು ಪಾಕ್ ನಿಮ್ಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಮೈಸೂರು ಪಾಕ್ ಕಂಡು ಹಿಡಿದಿದ್ದ ಅವ್ರ ವಂಶಸ್ಥರು. ಸೊ ಅವರು ಅಲ್ಲಿ ಒಂದು ಶಾಪ್ ಐತಿ ಗುರು ಸ್ವೀಟ್ಸ್ ಅಂತೇಳಿ. ಸೊ ನೀವು ಅಲ್ಲಿ ಹೋಗಿ ಮೈಸೂರು ಪಾಕ್ನ ನೀವು ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗೈತಿ. ಸೊ ಅದು ಬಿಟ್ಟರೆ ನೀವು ಬೆಳಿಗ್ಗೆ ಟಿಫಿನ್ಗೆ ಮೈಲಾರಿ ಹೋಟೆಲ್ ದೋಸೆನ ನೀವು ತಿನ್ಬೋದು, ತುಂಬ ಚೆನ್ನಾಗೈತಿ. ದೋಸೆ ತುಂಬಾ ಫೇಮಸ್ಸು, ಕ್ಯೂ ಹಚ್ಚಿ ತಿಂತಿರ್ತಾರಲ್ಲ ದೋಸೆನ. ಸೊ ನೀವು ಅಲ್ಲಿ ಬೇಕಾದ್ರೆ ದೋಸೆ ಪ್ರಿಯರಾಗಿದ್ರೆ ನೀವು ಅಲ್ಲಿ ಹೋಗಿ ತಿನ್ನಿರಿ, ತುಂಬ ಚೆನ್ನಾಗೈತಿ. ಇಲ್ಲಿ ಬೆಳಗ್ಗೆ ನೀವು ಟಿಫಿನ್ಗೆ ಮೈಲಾರಿ ಹೋಟೆಲ್ ದೋಸೆ ತಿನ್ನಿರಿ. ಓಕೆ. ನೋಡಿರಿ, ಮೈಸೂರು ಸಿಟಿ ಐತಲ್ಲ ತುಂಬ ಅದ್ಭುತವಾಗಿರುವಂಥ ಸಿಟಿ. ನೀವೇನಾದರೂ ಇನ್ನೂ ಮೈಸೂರು ಸಿಟಿನ ನೋಡಿಲ್ಲ ಅಂತಂದ್ರೆ ಹೋಗ್ರಿ, ಇವಾಗಲೇ ನೋಡ್ಕೊಂಬರ್ರಿ, ತುಂಬ ಅದ್ಭುತವಾಗೈತಿ. ನೀವೇನಾದರೂ ಒಂದು ಸಲ ಹೋದ್ರೆ ಮೈಸೂರಿಗೆ ಪದೇ ಹೋಗ್ತಾ ಇರ್ತೀರಿ. ಸೊ ಅಷ್ಟೊಂದು ತುಂಬ ಚೆನ್ನಾಗೈತಿ ಮೈಸೂರು. ವೆದರ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಕಲ್ಚರ್ ಆಗಿರ್ಬೋದು ತುಂಬಾ ಚೆನ್ನಾಗೈತಿ. ಸೊ ನೀವೇನಾದರೂ ಇನ್ನೂ ಹೋಗಿಲ್ಲ ಅಂತಂದ್ರೆ ಮೈಸೂರಿಗೆ ಇವಾಗಲೇ ಹೋಗ್ರಿ. ನಿಮ್ಮ ಫ್ರೆಂಡ್ಸೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಓಕೆ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಬಟ್ಟೆಗೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಇನ್ನು ಬೆಲ್ಲು ಹೊಡಿಲಿಲ್ವೇ?